ಎಲೆಕ್ಷನ್ ಅಕ್ರಮದ ಬಗ್ಗೆಯೂ ಮಾಹಿತಿಯನ್ನ ಕೇಳಿದ ಆಯೋಗ. ಅಕ್ರಮದ ಬಗ್ಗೆ ವಿವರಣೆಯನ್ನ ಕೇಳಿದೆ ಚುನಾವಣಾ ಆಯೋಗ. ಕರ್ನಾಟಕ ಚುನಾವಣಾಧಿಕಾರಿ ಯಾರ ಹೆಸರನ್ನು ಅಕ್ರಮವಾಗಿ ಸೇರಿಸಲಾಗಿದೆ, ಯಾರ ಹೆಸರನ್ನ ಅಕ್ರಮವಾಗಿ ಕೈಬಿಡಲಾಗಿದೆ, ಅಕ್ರಮವಾಗಿರುವವರ ಹೆಸರು, ಚುನಾವಣಾ ಐಡಿ ನಂಬರ್, ಮತದಾರರ ಪಟ್ಟಿಯ ಸೀರಿಯಲ್ ನಂಬರ್ ನೀಡಿ ಎಲ್ಲ ಮಾಹಿತಿಯನ್ನ ಒಳಗೊಂಡ ಪ್ರಮಾಣ ಪತ್ರ ಸಲ್ಲಿಸಿ. ಡಿಕ್ಲರೇಷನ್ ಕಾಪಿಯಲ್ಲಿ ತಪ್ಪಾಗಿದ್ರೂ ಕೂಡ ಶಿಕ್ಷಿಸಬಹುದು. ಸಹಿ ಮಾಡಿ ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಚುನಾವಣಾಧಿಕಾರಿ ರಾಹುಲ್ ಗಾಂಧಿಗೆ ಪತ್ರದ ಮೂಲಕ ವಿವರಣೆಯನ್ನ ಕೇಳಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ, ಇಷ್ಟು ದಿನ ರಾಹುಲ್ ಗಾಂಧಿ ಕೇವಲ ಆರೋಪ ಮಾಡ್ತಾ ಇದ್ರು, ಅದು ಕೂಡ ಗಂಭೀರವಾದಂತಹ ಆರೋಪ. ಲೋಕಸಭೆ ಚುನಾವಣೆ ಮತ್ತು ಕೆಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ. ಆದರೆ ಇವತ್ತು ಸುದ್ದಿಗೋಷ್ಠಿ ಮಾಡೋದರ ಮೂಲಕ ದಾಖಲೆಗಳನ್ನ, ವಿಡಿಯೋ ದಾಖಲೆಗಳನ್ನ ಜನರ ಮುಂದಿಟ್ಟಿದ್ದಾರೆ. ಓಕೆ, ಅವ್ರ ಕಡೆಯಿಂದ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈಗ ಚುನಾವಣಾ ಆಯೋಗವೂ ಕೂಡ ಅದಕ್ಕೆ ಕೌಂಟರ್ ಕೊಡ್ತಾ ಇರುವಂಥದ್ದು. ಚುನಾವಣಾ ಆಯೋಗ ಹೇಳಿದ್ರಲ್ಲೂ ಕೂಡ ಪಾಯಿಂಟ್ಸ್ ಇದೆ ಅಲ್ವಾ? ಬಹಳ ಸ್ಪಷ್ಟ. ಚುನಾವಣಾ ಆಯೋಗ ಮತ್ತು ರಾಹುಲ್ ಗಾಂಧಿ ಮಧ್ಯೆ ನಡೀತಾ ಇರುವಂತಹ ಮತಗಳ್ಳತನದ ಜಟಾಪಟಿ ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದಲ್ಲಿ ಆದಂತಹ ಅಕ್ರಮಗಳ ದಾಖಲೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ ಬಹಳ ಪ್ರಮುಖವಾಗಿ ಮಹದೇವಪುರದಲ್ಲಿ ಆಗಿರ್ತಕ್ಕಂತಹ ಮತದಾರರ ಪಟ್ಟಿಯ ಸೇರ್ಪಡೆ ಇರ್ಬೋದು ಮತ್ತು ನಕಲಿ ಮತದಾರರನ್ನು ಸೇರಿಸಲಾಗಿದ್ದಾರೆ. ಒಂದೇ ಮನೆಯಲ್ಲಿ 40 ಜನ ಮತದಾರರು ಹೇಗೆ ಉಟ್ಕೊಳ್ತಾರೆ ಮತ್ತು ಇಲ್ಲದೇ ಇರತಕ್ಕಂತಹ ಅಡ್ರೆಸ್ಗಳನ್ನು ನೀಡಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಎನ್ನುವಂಥ ಗಂಭೀರ ಆರೋಪಗಳನ್ನು ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದರು. ರಾಹುಲ್ ಗಾಂಧಿಯವರು ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅವರು ಈಗ ಪತ್ರವನ್ನು ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಪಾರದರ್ಶಕವಾಗಿ ನಡೆದಿದೆ ಅನ್ನುವಂಥದ್ದು. ಒಂದು ವೇಳೆ ಅದು ಪಾರದರ್ಶಕವಾಗಿ ನಡೆದಿಲ್ಲ ಅನ್ನುವಂಥದ್ದು ನಿಮ್ಮ ಆಕ್ಷೇಪ ಆದರೆ, ಯಾವ್ದಾವುದೋ ಆ ರೀತಿಯಾದಂತಹ ಪಾರದರ್ಶಕವಾಗಿ ಅಲ್ಲದೆ ಅಕ್ರಮವಾಗಿ ಸೇರ್ಪಡೆ ಮಾಡಲಾಗಿದೆ, ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅನ್ನುವಂಥ ಆಕ್ಷೇಪಣೆಗಳಿದ್ರೆ ನೀವು ಚುನಾವಣಾ ಆಯೋಗಕ್ಕೆ ಆಗಿಂದಾಗೆ ಅಂದರೆ ಅಟ್ಲೀಸ್ಟ್ ಮನವಿಯನ್ನಾರು ಕೊಡಬೇಕಾಗಿತ್ತು. ನಾವು ಫೈನಲ್ ಪಟ್ಟಿ ರೆಡಿಯಾದಾಗಲೂ ಕೂಡ ಪಕ್ಷಗಳದ ಮುಖಂಡರುಗಳಿಗೆ ಕೊಡ್ತೀವಿ, ಜೊತೆಗೆ ಕರಡು ಪ್ರತಿಯನ್ನು ಕೂಡ ಕೊಡ್ತೀವಿ. ಅದಾದ ಮೇಲೆ ಯಾವುದೂ ಅಬ್ಜೆಕ್ಷನ್ಸ್ಗಳನ್ನು ಕಾಂಗ್ರೆಸ್ ವತಿಯಿಂದ ಚುನಾವಣಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಿಲ್ಲ. ಎರಡನೇ ಹಂತದ ಪರಿಶೀಲನೆಗಾಗಿ ಮನವಿ ಮಾಡಿಕೊಳ್ಳುವಂಥದ್ದು ಏನಾದರೂ ಇದೆಯಾ ಅಂದರೆ ಅದು ಕೂಡ ಇಲ್ಲ. ಇದೆಲ್ಲ ಗೊತ್ತಿದ್ದ ಮೇಲೂ ಕೂಡ ಈಗ ನೀವು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾಗಿ ಚುನಾವಣಾ ಅಕ್ರಮ ನಡೆದಿದೆ, ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮಗಳು ನಡೆದಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀರಾ. ಹೀಗಾಗಿ ನಮಗೆ ಒಂದು ಡಿಕ್ಲರೇಷನ್ ಅನ್ನು ಕೊಡಿ ಎನ್ನುವಂತಹ ಒಂದು ಡಿಕ್ಲರೇಷನ್ ಪ್ರತಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಪತ್ರದ ಮುಖೇನ ಕಳಿಸ್ಕೊಡ್ಲಾಗಿದೆ. ಆ ಡಿಕ್ಲರೇಷನ್ ಪ್ರತಿಯಲ್ಲಿ ಬಹಳ ಸ್ಪಷ್ಟವಾಗಿದೆ, ನೀವು ಪ್ರಸ್ತಾಪ ಮಾಡ್ತಾ ಇರುವಂತಹ ಮತದಾರರ ಪಟ್ಟಿ ಯಾವುದು ಅಕ್ರಮ ಅಂತ ಹೇಳ್ತಾ ಇದ್ದೀರಾ, ಅದರ ಹೆಸರು, ಅದರ ಸೀರಿಯಲ್ ನಂಬರ್ ಅದನ್ನು ನಮಗೆ ಕೊಡಿ. ಇದರ ಜೊತೆಗೆ ಈ ಮಾಹಿತಿ ಸುಳ್ಳು ದಾಖಲೆಯಿಂದ ಕೂಡಿಲ್ಲ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡಬೇಕು ಮತ್ತು ಈ ದಾಖಲೆಗಳು ನಕಲಿ ಅಲ್ಲ ಅನ್ನೋದನ್ನು ಕೂಡ ನೀವು ಸಾಬೀತು ಮಾಡಬೇಕು. ಒಂದು ವೇಳೆ ನೀವು ನಕಲಿ ದಾಖಲೆಗಳು ಅಥವಾ ಸುಳ್ಳು ಮಾಹಿತಿಯನ್ನು ಏನಾದರೂ ಈ ಡಿಕ್ಲರೇಷನ್ನಲ್ಲಿ ಸಲ್ಲಿಸಿದರೆ ನಿಮ್ಮ ಮೇಲೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಅಡಿ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ, ಅಂದರೆ ಆ ತೆಗೆದುಕೊಳ್ಳುವಂಥ ಕ್ರಮಕ್ಕೆ ನಾನು ಬದ್ಧ ಆಗಿದ್ದೀನಿ ಅನ್ನುವಂಥದ್ದನ್ನು ಕೂಡ ಡಿಕ್ಲರೇಷನಲ್ಲಿ ಹೇಳಬೇಕು ಅಂತೇಳಿ ಒಂದು ಡಿಕ್ಲರೇಷನ್ ಪ್ರತಿಯನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಕಳಿಸ್ಕೊಡ್ಲಾಗಿದೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ಚುನಾವಣಾಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಚುನಾವಣೆ ನಡೆದ ಮೇಲೆ ಚುನಾವಣೆ ನಡೆದಿರೋದ್ರ ಬಗ್ಗೆ ಇರ್ಬೋದು ಅಥವಾ ಮತದಾರರ ಪಟ್ಟಿಯ ದೋಷಗಳಿರ್ಬೋದು, ಅಕ್ರಮಗಳಿರ್ಬೋದು, ಫಲಿತಾಂಶದ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನೀವು ಇದನ್ನು ಎಲೆಕ್ಷನ್ ಪಿಟಿಷನ್ ರೂಪದಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಚುನಾವಣಾ ಆಯೋಗ ತಪ್ಪು ಮಾಡಿದರೆ ಅದನ್ನು ಗಮನ ಸೆಳೆಯೋದಾಗಲಿ ಅಥವಾ ನ್ಯಾಯಯುತವಾಗಿ ಹೋರಾಟ ಮಾಡೋದಕ್ಕೆ ಹೈಕೋರ್ಟ್ನಲ್ಲಿ ಎಲೆಕ್ಷನ್ ಪಿಟಿಷನ್ ಸಲ್ಲಿಸೋದಕ್ಕೂ ಕೂಡ ಅವಕಾಶಗಳಿತ್ತು. ಆದರೆ ಅದು ಯಾವುದನ್ನು ಕೂಡ ನೀವು ಮಾಡಿಲ್ಲ. ಹೀಗಾಗಿ ಈಗ ಹೊಸದಾಗಿ ದೆಹಲಿಯಲ್ಲಿ ನೀವು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಂದಷ್ಟು ದಾಖಲೆಗಳನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ಹೀಗಾಗಿ ಆ ದಾಖಲೆಗಳ ಎಲ್ಲ ವಿವರಗಳ ಜೊತೆಗೆ ಒಂದು ಪ್ರಮಾಣ ಪತ್ರವನ್ನು ನಮಗೆ ಸಲ್ಲಿಸಿ. ಯಾಕೆಂದರೆ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ಆದಮೇಲೆ 1 ರಿಂದ 3 ಗಂಟೆಯ ತನಕ ಚುನಾವಣಾಧಿಕಾರಿಗಳನ್ನು ಭೇಟಿಯಾಗೋದಕ್ಕೆ ಈಗಾಗಲೇ ಸಮಯ ಕೂಡ ನಿಗದಿಯಾಗಿದೆ. ಈ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಎನ್ನುವಂಥ ಒಂದು ಡಿಕ್ಲರೇಷನ್ ಕಾಪಿಯನ್ನು ಕೂಡ ಚುನಾವಣಾಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಇದು ಕೇವಲ ಬಹಿರಂಗವಾಗಿ ಅಂದರೆ ಚುನಾವಣಾ ಆಯೋಗದ ಹೊರತಾಗಿ
ಸಾರ್ವಜನಿಕವಾಗಿ ಚುನಾವಣಾ ಆಯೋಗ ತಪ್ಪು ನಡವಳಿಕೆಯಿಂದ ಚುನಾವಣೆಗಳು ನಡೆಸ್ತಾ ಇದೆ, ಅಕ್ರಮವಾಗಿ ಚುನಾವಣೆ ನಡೆಸ್ತಾ ಇದೆ, ಮತಗಳ್ಳತನ ಮಾಡ್ತಾ ಇದೆ ಅನ್ನುವಂಥ ಆರೋಪ ಒಂದು ಕಡೆ. ಇನ್ನೊಂದು ಕಡೆ ಇದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅದಕ್ಕೆ ನಿಜವಾಗ್ಲೂ ಚುನಾವಣಾ ಅಕ್ರಮದಲ್ಲಿ ಯಾರಾದರೂ BLOಗಳು ಅಥವಾ ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯನ್ನು ಸೇರಿಸೋದು, ತೆಗೆದುಹಾಕೋದು ಇದೇನಾರು ಆಗಿದ್ರೆ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ನೀವು ಕೊಡುವಂಥ ದಾಖಲೆ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಡಿಕ್ಲರೇಷನ್ ಮೂಲಕ ನಿಮ್ಮ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಎನ್ನುವಂಥ ಒಂದು ಪತ್ರವನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮೂಲಕ ಚುನಾವಣಾಧಿಕಾರಿಗಳನ್ನು ಭೇಟಿ ಆಗ್ತಾ ಇದ್ದಾರೆ. ಈಗ ಪ್ರಸ್ತಾಪ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸ್ತಾರಾ ಇಲ್ವಾ, ಸಲ್ಲಿಸಿದ ಮೇಲೆ ಯಾವ ಕ್ರಮವನ್ನು ಚುನಾವಣಾಧಿಕಾರಿಗಳು ತೆಗೆದುಕೊಳ್ತಾರೆ, ಅಥವಾ ಇವರು ಸಲ್ಲಿಸದೆ ಕೇವಲ ಬಹಿರಂಗವಾಗಿ ದಾಖಲೆಗಳನ್ನು ಹೇಳುವ ಮೂಲಕ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾತ್ರ ಮಾಡ್ತಾರ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಆದರೆ ಚುನಾವಣಾ ಅಕ್ರಮಗಳು ನಡೆದಿದೆ ಅನ್ನುವಂತಹ ಈ ಕಾಂಗ್ರೆಸ್ ಪಕ್ಷದ ಮತ್ತು ಚುನಾವಣಾ ಆಯೋಗದ ನಡುವೆ ನಡೀತಾ ಇರುವಂತಹ ಈ ತಿಕ್ಕಾಟ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೀಣಾ, ಎಸ್ ಥ್ಯಾಂಕ್ ಯು ಮಾರುತೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.